ಭಸ್ಮಕೃತ್ಯ ಅಂದರೆ ಏನು? ಅದನ್ನು ಯಾಕೆ ಮಾಡ್ತಾರೆ? ಹೇಗೆ ಮಾಡ್ತಾರೆ? ಅವನ ಮೇಲೆ ಈ ಭಸ್ಮಕ್ರಿಯೆ ಆದಾಗ ಒಂದು ಚರ್ಮ ವ್ಯಾಧಿಯಿಂದ ಅನುಭವಿಸ್ತಾನೆ, ಅಥವಾ ಶತ್ರುವ ಮೇಲೆ ಮಾಡಿದಂಥ ಗೊಂಬೆಯ ಮೇಲೆ, ಅವನ ಮನೆಯ ಸುತ್ತಮುತ್ತಲು ಮಾಡುವಂಥ ಕ್ರಿಯೆಗಳನ್ನು ಮಾಡಿದಾಗ ಈ ಮಾಂತ್ರಿಕ ನಿಷ್ಕಲ್ಮಶವಾಗಿ ದೈವಾನುಗ್ರಹದಿಂದ ಈ ಪ್ರಯೋಗ ಮಾಡಿದಾಗ ಮಾತ್ರ ಇದು ಪೂರ್ಣ ಉಚ್ಚಾಟನೆ ಆಗುತ್ತೆ. ಭಸ್ಮ ಪ್ರಯೋಗ ಚಿತಾಭಸ್ಮದ ಮೂಲಕ ತೆಗೆದಿರುವಂಥದ್ದು. ಕೃತ್ಯ ಪ್ರಯೋಗದಲ್ಲಿ ಭಸ್ಮಕೃತ್ಯ ಅಂದರೆ ಏನು? ಅದನ್ನು ಯಾಕೆ ಮಾಡ್ತಾರೆ? ಹೇಗೆ ಮಾಡ್ತಾರೆ? ಅದನ್ನು ಬರೀ ಶತ್ರು ಸಂಹಾರಕ್ಕೆ ಮಾತ್ರ ಉಪಯೋಗಿಸ್ಬೋದು ಅಥವಾ ಬೇರೆದಕ್ಕೆ ಉಪಯೋಗಿಸ್ಬೋದು ಅಂತ ಇವತ್ತು ನಮಗೆ ತಿಳಿಸ್ಕೊಡೋದಕ್ಕೆ ತಾಂತ್ರಿಕ ಮನೆತನದ ದೈವಜ್ಞ ತಾಂತ್ರಿಕ್ ಗಜೇಂದ್ರ ಜೋಶಿ ಅವರು ನಮ್ಮೊಟ್ಟಿಗಿದ್ದಾರೆ. ಗುರುಗಳೇ ನಮಸ್ತೆ. ನಮಸ್ಕಾರ. ಗುರುಗಳೇ, ಈ ಭಸ್ಮಕೃತ್ಯ ಅಂದರೆ ಭಸ್ಮಕೃತ್ಯ ಅನ್ನುವಂಥದ್ದು ಹೆಸರಲ್ಲಿದೆ. ಭಸ್ಮ ಅಂತ ಹೇಳಿದ್ರೆ ಚಿತಾಭಸ್ಮ, ಕೃತ್ಯ ಅಂತ ಹೇಳಿದ್ರೆ ಕಾರ್ಯಗಳನ್ನು ಮಾಡುವಂಥದ್ದು, ಅಂದರೆ ನಕಾರಾತ್ಮಕ ಶಕ್ತಿಯನ್ನು ಬಿಂಬಿಸುವಂಥದ್ದು, ಪ್ರಯೋಗಗಳನ್ನು ಮಾಡುವಂಥದ್ದು, ಭಸ್ಮಗಳನ್ನು ಉಪಯೋಗಿಸಿಕೊಂಡು ಮಾಡುವಂಥ ಕ್ರಿಯೆಗಳನ್ನು ಭಸ್ಮಕೃತ್ಯ ಅಂತ ಹೇಳ್ತೀವಿ ನಾವು. ಈ ಭಸ್ಮಕೃತ್ಯವನ್ನು ತಂತ್ರಶಾಸ್ತ್ರದಲ್ಲಿ ಬಹಳ ಪ್ರಮುಖವಾಗಿ ಇದರಲ್ಲೂ ಕೂಡ ಉಲ್ಲೇಖ ಇದೆ. ಇದು ಒಂದು ಕ್ರಿಯೆ, ಇದು ಒಂದು ಪ್ರಯೋಗ. ಭಸ್ಮಕೃತ್ಯವನ್ನು ಬಹಳ ಪ್ರಮುಖವಾಗಿ ಶತ್ರುಗಳ ಮೇಲೆ ನಾವು ಇದನ್ನು ಪ್ರಯೋಗ ಮಾಡ್ತೀವಿ. ಶತ್ರುಗಳ ಮೇಲೆ ಮಾಡುವಂಥ ಕ್ರಿಯೆಗಳಾಗಿರುತ್ತೆ. ಒಂದು ಸತ್ತಿರುವಂತಹ, ಆಗ ತಾನೇ ಸತ್ತಿರುವಂತಹ ತಾಜಾ ಹೆಣ ಅಂತ ಹೇಳ್ತೀವಿ ಅನ್ನೋದನ್ನು. ತಂತ್ರಶಾಸ್ತ್ರದಲ್ಲಿ ನಾವು ಹೇಳಬೇಕು ಅಂತ ಹೇಳಿದ್ರೆ ಅದನ್ನು ತಾಜಾ ಹೆಣ. ಈಗ ಫ್ರೆಶ್ ಫ್ರೂಟ್ಸ್ ಎಲ್ಲ ಹೇಗಿರುತ್ತಲ್ಲ ಅದೇ ರೀತಿಯಲ್ಲಿ ಇದು ತಂತ್ರಶಾಸ್ತ್ರದಲ್ಲಿ ತಾಜಾ ಹೆಣ. ಯಾವಾಗ ಅದನ್ನು ಭಸ್ಮ ಅಂದರೆ ಚಿತಾಭಸ್ಮವಾಗಿ ಆಗ ತಾನೇ ಸುಟ್ಟಿರುವಂತಹ ಚಿತಾಭಸ್ಮ. ಈಗ ದೇಹ ಕೊನೆಯದಾಗಿ ಉಳಿಯುವಂಥ ಭಾಗ ಯಾವುದು? ಚಿತಾಭಸ್ಮನೇ ಉಳಿಯೋದು ದೇಹದಲ್ಲಿ. ಆ ಭಸ್ಮವನ್ನು ತಗೊಂಡು ಮಾಡುವಂತಹ ಕೆಲವೊಂದು ಕ್ರಿಯೆಗಳಿಗೆ, ಕೆಲವೊಂದು ಪ್ರಯೋಗಗಳಿಗೆ ಮತ್ತು ಕೆಲವೊಂದು ಪದ್ಧತಿಗಳಿಗೆ ಈ ಚಿತಾಭಸ್ಮ ಅಂದರೆ ಭಸ್ಮಕ್ರಿಯೆ ಅಂತ ಹೇಳ್ತೀವಿ, ಭಸ್ಮಕೃತ್ಯ ಅಂತ ಹೇಳ್ತೀವಿ ನಾವು ಇದನ್ನು. ಪ್ರಮುಖವಾಗಿ ಶತ್ರುಗಳ ಮೇಲೆ, ಅಂದರೆ ವಿಪರೀತಕ್ಕೆ ಹೋಗಿರಬೇಕು ಶತ್ರುಗಳು. ಸಣ್ಣ ಪುಟ್ಟ ವಿಚಾರದಲ್ಲಿ ಮಾಡುವಂಥದ್ದಲ್ಲ ಇದೆಲ್ಲ. ತಾಂತ್ರಿಕ ವರ್ಗದವರು ಒಂದು ವಿಪರೀತವಾದಂಥ ಹಂತಕ್ಕೆ ಹೋದಾಗ, ಒಂದು ಲೆಕ್ಕಾಚಾರಕ್ಕೆ ಹೋದಾಗ ಈ ಕ್ರಿಯೆಗಳನ್ನು ಮಾಡುವಂಥದ್ದು. ಯಾವ ರೀತಿಯಲ್ಲಿ ಮಾಡಬಹುದು? ಈಗ ಚಿತಾಭಸ್ಮವನ್ನು ತಂದು ಅದನ್ನು ಮಂತ್ರಿಸಬೇಕು, ಅಭಿಮಂತ್ರಿಸ್ತಾರೆ. ಅದನ್ನು ಅಭಿಮಂತ್ರಿಸಿ ಕೆಲವೊಂದು ಮಂತ್ರ ಪ್ರೋಕ್ಷಣೆಗಳನ್ನು ಮಾಡಿ, ಕೆಲವೊಂದು ಮಂತ್ರಗಳ ಮೂಲಕ ಆ ಚಿತಾಭಸ್ಮಕ್ಕೆ ಶಕ್ತಿಗಳನ್ನು ಕೊಟ್ಟು ಶತ್ರುವಿನ ಮೇಲೆ ಅಥವಾ ಶತ್ರುವಿನ ಮೇಲೆ ಮಾಡಿದಂಥ ಗೊಂಬೆಯ ಮೇಲೆ, ಅವನ ಮನೆಯ ಸುತ್ತಮುತ್ತಲು ಮಾಡುವಂಥ ಕ್ರಿಯೆಗಳನ್ನು ಮಾಡಿದಾಗ ಆ ವ್ಯಕ್ತಿ ನಕಾರಾತ್ಮಕವಾಗಿ ಕೂಗ್ತಾನೆ. ಆ ವ್ಯಕ್ತಿ ಮೇಲೆ ಬಹಳಷ್ಟು ಪರಿಣಾಮಗಳು ಬೀಳ್ತಾ ಹೋಗುತ್ತೆ. ಅದನ್ನು ಸ್ಪರ್ಶ ಮಾಡಿದ್ರೂ ಸಾಕು ಶತ್ರುವಿನ ಮನೆಯ ಮೇಲೆ, ಶತ್ರುವಿನ ಮನೆಯ ಸುತ್ತಲೂ ಈ ಭಸ್ಮ ಕ್ರಿಯೆಗಳನ್ನು ಹಾಕಿದಾಗ ಶತ್ರು ನರಕಯಾತನೆಯನ್ನು ಅನುಭವಿಸ್ತಾನೆ. ಲಿಟ್ರಲಿ ಅವನು ನರಕಯಾತನೆ ಅನುಭವಿಸುವಂಥದ್ದು. ಯಾವ ರೀತಿಯಲ್ಲಿ ಅನುಭವಿಸ್ತಾನೆ? ಅವನ ಮೇಲೆ ಈ ಭಸ್ಮಕ್ರಿಯೆ ಆದಾಗ ಒಂದು ಚರ್ಮ ವ್ಯಾಧಿಯಿಂದ ಅನುಭವಿಸ್ತಾನೆ. ಆ ವ್ಯಕ್ತಿ ಮೇಲೆ ನಕಾರಾತ್ಮಕ ಶಕ್ತಿ ಉಂಟಾಗಿ, ಒಂಥರ ನೆಗೆಟಿವ್ ಎನರ್ಜಿ ಉಂಟಾಗಿ ಆ ವ್ಯಕ್ತಿಯ ದೇಹದ ಆಕಾರ ವಿಕಾರವನ್ನು ಕಳ್ಕೊಳ್ತಾ ಬರ್ತಾ ಇರ್ತಾನೆ. ಆ ವ್ಯಕ್ತಿ ಅವನ ಕ್ರಿಯೆ ಮತ್ತು ಅವನ ಪ್ರಕ್ರಿಯೆ, ಅವನಿಗೆ ಸ್ಪರ್ಶ ಆಗಿರಬಹುದು, ರುಚಿ ಆಗಿರಬಹುದು, ವಾಸನೆ ಆಗಿರಬಹುದು, ಅಂದರೆ ಯಾವುದೂ ಕೂಡ ಆ ವ್ಯಕ್ತಿಗೆ ತಿಳಿಯಲ್ಲ. ಅವನು ನೋಡುವಂಥ ನೋಟ ಆಗಿರಬಹುದು, ನಾನು ಏನು ಮಾಡ್ತಾ ಇದ್ದೀನಿ ಅನ್ನುವಂಥದ್ದು ಕೂಡ ಪರಿಜ್ಞಾನ ಆ ವ್ಯಕ್ತಿಗೆ ಇರಲ್ಲ. ಇಷ್ಟೆಲ್ಲ ಕೂಡ ಈ ಭಸ್ಮಕೃತ್ಯದಲ್ಲಿ ಆಗುವಂಥ ಕ್ರಿಯೆಗಳಾಗಿರುತ್ತೆ. ಮೆಡಿಕಲ್ಲಿ ಎಲ್ಲೇ ತೋರಿಸಿದ್ರು, ಎಲ್ಲೇ ಚೆಕಪ್ ಮಾಡಿಸಿದ್ರು, ಏನೇ ಟೆಸ್ಟ್ ಮಾಡಿಸಿದ್ರು ಎಲ್ಲ ನಾರ್ಮಲ್ ಇರುತ್ತೆ. ಇದು ಮೆಡಿಕಲಿ ಸರಿ ಹೋಗುವಂಥ ಕ್ರಿಯೆಗಳು ಅಲ್ಲ. ಓಕೆ, ಅಂದರೆ ಅವ್ರಿಗೆ ಬೇರೆ ಯಾವ ರೀತಿ ಕಾಡ್ಬೋದು? ಇವಾಗ ನಕಾರಾತ್ಮಕ ಶಕ್ತಿ ತೊಂದರೆ ಅಂದರೆ ಏನಂತ ತೊಂದರೆ ಕಾಡ್ಬೋದು? ಅವ್ರಿಗೆ ಆಟೋಮೆಟಿಕ್ಕಾಗಿ ಎಲ್ಲ ಕಾಡುತ್ತೆ. ನಕಾರಾತ್ಮಕ ಶಕ್ತಿ ಅಂದರೆ ಯಾವುದು? ಈಗ ಹೋಗುವಂಥ ದಾರಿಯಲ್ಲಿ ಆಯಿತಾ, ನೆಗೆಟಿವ್ ಪಾಸ್ ಆಗ್ತದೆ. ಆ ವ್ಯಕ್ತಿಗೆ ಪಾಸಿಟಿವ್ ಎನರ್ಜಿ ಅನ್ನೋವಂಥದ್ದು ಇರೋದಿಲ್ಲ, ಆ್ಯಕ್ಟಿವ್ ಇರೋದಿಲ್ಲ ಮನುಷ್ಯ. ಆಯಿತಾ, ಯಾವಾಗಲೂ ಕೂಡ ಒಂಥರ ಗೊಂದಲ, ಯಾವುದೋ ಗುಂಗಲ್ಲಿ ಯಾವುದೋ ಒಂಥರ ಮಂಗಾದಂಥ ವಾತಾವರಣ, ದೈವಾನುಗ್ರಹ ಇರೋಲ್ಲ, ಕಳೆ ಇರೋಲ್ಲ. ಆಯಿತಾ, ಅವನು ಊಟ ಸೇರೋಲ್ಲ, ಅವನು ಏನು ಮಾಡ್ತಾಯಿದ್ದಾನೆ ಅವ್ನು ತಿಳಿಯೋದೇ ಇಲ್ಲ ಫಸ್ಟ್ ಆಫ್ ಆಲ್.
ಯಾವಾಗಲೂ ಮನೇಲಿ ಕಿರಿಕಿರಿ ತೊಂದರೆ, ಯಾರಾದರೂ ಒಂದು ಹಾಸ್ಪಿಟ್ಲಿಗೂ ಅಡ್ಮಿಟ್ ಆಗ್ತಾ ಇರ್ತಾರೆ. ಆಯಿತಾ. ಮತ್ತು ಇನ್ನೊಂದು, ಆ ವ್ಯಕ್ತಿ ಬರ್ತಾ 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 ಬಹಳ ಗಟ್ಟುಮುಟ್ಟಾದಂಥ ವ್ಯಕ್ತಿ ವೀಕ್ ಆಗ್ತಾ ಇರ್ತಾನೆ. ಮುಂಚೆ ನೋಡಿರೋವಂಥ ವ್ಯಕ್ತಿಗೂ ಈಗ ನೋಡಿರೋವಂಥ ವ್ಯಕ್ತಿಗೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ ಆ ವ್ಯಕ್ತಿಗೂ. ಅಷ್ಟು ಡಿಫ್ರೆನ್ಸ್ ಕಾಣಿಸುತ್ತೆ. ಮತ್ತು ಅವ್ರ ಮನೇಲಿ ಅವನಿಗೆ ಯಾರೂ ಕೂಡ ನಂಬಲ್ಲ. ಇಷ್ಟೆಲ್ಲನೂ ಕೂಡ ಈ ಭಸ್ಮ ಕೃತ್ಯದಲ್ಲಿ ಆಗುತ್ತೆ. ಇದನ್ನು ಭಸ್ಮ ಪ್ರಯೋಗ ಅಂತಲೂ ಕೂಡ ಒಂದು ರೀತಿಯಲ್ಲಿ ಉಲ್ಲೇಖನೂ ಕೂಡ ಬರುತ್ತೆ. ಇದು ತಂತ್ರಶಾಸ್ತ್ರದ ಒಂದು ಭಾಗ. ಓಕೆ. ಈ ಪ್ರಯೋಗವನ್ನು ಮಾಂತ್ರಿಕನ ಮೇಲೆ ಡಿಪೆಂಡ್ ಆಗುತ್ತೆ, ಮಾಡುವಂಥ ಮಾಂತ್ರಿಕನ ಮೇಲೆ ಡಿಪೆಂಡ್ ಆಗುತ್ತೆ. ಇದನ್ನು ಆದಷ್ಟು ಬೇಗ ತೆಗೆದಿದ್ದಾಯಿತು, ಮಾಡುವಂಥ ಮಾಂತ್ರಿಕ ಬಹಳಷ್ಟು ಒಂದು ಉತ್ತಮ ರೀತಿಯಾದಂಥ ವಿಚಾರದಲ್ಲಿ ಹೋಗ್ತಾನೆ. ಆ ಸಮಯದವರೆಗೂ ಆ ಶಕ್ತಿ ಇರುತ್ತೆ. ಆ ಸಮಯದವರೆಗೂ ಶಕ್ತಿಯಲ್ಲೇ ಉಚ್ಚಾಟನೆ ಮಾಡಲಿಲ್ಲ ಅಂತ ಹೇಳಿದ್ರೆ ಈ ಪ್ರಯೋಗವನ್ನು ಏನಾಗುತ್ತೆ, ಅವನಿಗೆ ರಿವರ್ಸ್ ಆಗೋದಕ್ಕೆ, ಮಾಂತ್ರಿಕನಿಗೆ ಆ ಪ್ರಯೋಗ ರಿವರ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅಂದರೆ ಹೇಗೆ ರಿವರ್ಸ್ ಆಗುತ್ತೆ ಅಂತ ಹೇಳಿದ್ರೆ, ಅವನ ಮೇಲೆ ಮಾಡಿದ್ದಂಥ ಪ್ರಯೋಗಗಳು ಬೇರೆಯವ್ರ ಮೇಲೆ ಕನ್ವರ್ಟ್ ಮಾಡಬೇಕು, ಅದನ್ನು ಡೈವರ್ಟ್ ಮಾಡಬೇಕು. ಅದನ್ನು ಈಗ ಒಬ್ಬನಿಗೆ ಆಹುತಿ ತೊಗೊಂಡಾದ್ಮೇಲೆ ಬೇರೆಯವ್ರಿಗೆ ಹೋಗಬೇಕದು, ಅದು ನಿಲ್ಸೋಕ್ಕಾಗಲ್ಲ. ಇಲ್ಲಾಂದ್ರೆ ಇವನಿಗೆ ರಿವರ್ಸ್ ಆಗುತ್ತೆ. ಆಗೇನು ಮಾಡ್ತಾನೆ ಅದನ್ನು, ಈಗ ನೀವು ಎಕ್ಸಾಂಪಲ್ ಆಗಿ ನೀವು ಈ ಕಟಕ ಪ್ರಯೋಗ ಅಂತ ಕೇಳಿರ್ತೀರ, ಪ್ರಾಣಿಗಳ ಮೇಲೆ ಮಾಡುವಂಥ ಪ್ರಯೋಗಗಳು. ಮನುಷ್ಯನ ದೇಹದಲ್ಲಿದ್ದಂಥದ್ದನ್ನ ಪ್ರಾಣಿಗಳ ಮೇಲೆ ಮಾಡಿ, ಆಯಿತಾ, ಪ್ರಾಣಿಗಳ ಮೇಲೆ ಉಚ್ಚಾಟನೆ ಮಾಡ್ತಾರೆ ಅದನ್ನು. ಅಂದರೆ ಪ್ರಾಣಿ ಸಾಯುತ್ತೆ, ಆದರೆ ಪ್ರಯೋಗ ಸಾಯಲ್ಲ. ಅರ್ಥ ಆಯ್ತಲ್ಲ? ಪ್ರಾಣಿ ಸಾಯುತ್ತೆ, ಪ್ರಯೋಗ ಸಾಯಲ್ಲ. ಅದೇ ರೀತಿ ಮನುಷ್ಯನಿಗೂ ಕೂಡ ಇದೇ ರೀತಿ ಉಲ್ಲೇಖ. ಅವನು ಅದನ್ನು ಬದಲಾವಣೆ ಮಾಡ್ತಾ ಹೋಗಬೇಕು. ಅದನ್ನು ಈಗ ಅದನ್ನು ಯಾರಾದರೂ ಸ್ಪರ್ಶ ಮಾಡಿದ್ರು, ಆ ವ್ಯಕ್ತಿಯನ್ನು ಯಾರಾದರೂ ಮುಟ್ಟಿದ್ರು, ಅದನ್ನು ಪರಿಹಾರ ಮಾಡೋಕ್ಕೆ ಯಾರಾದರೂ ಬಂದರು, ಅಂಥವ್ರಿಗೂ ಕೂಡ ಈ ಸಮಸ್ಯೆಗಳು ಕಾಡ್ತಾ ಹೋಗುತ್ತೆ. ಮತ್ತು ಇದು ಪರಿಹಾರ ಅನ್ನೋದೇ ಮಾಡುವಂತಹ ಮಾಂತ್ರಿಕನ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಅಂದರೆ ಮಾಂತ್ರಿಕ ಭಾಳ ಸ್ಟ್ರಾಂಗ್ ಇರಬೇಕು, ಆಂತರಿಕವಾಗಿ ಬಾಹ್ಯ ರೀತಿಯಲ್ಲೂ ಕೂಡ ಅವನು ಪರ್ಫೆಕ್ಟ್ ಇರಬೇಕು. ಅಂದರೆ ಅವನಿಗೆ ಕಾಯ ವಾಚ ಮನಸ್ಸು ಶುದ್ಧವಾಗಿರಬೇಕು, ಮತ್ತು ಲೌಕಿಕ ಆಸೆಗಳನ್ನು ಬಿಟ್ಟಿರಬೇಕು ಮಾಂತ್ರಿಕ. ಅಂದರೆ ಈ ಹಣದ ಆಸೆ ಆಗಿರ್ಬೋದು, ಅಥವಾ ಹೆಣ್ಣಿನ ಆಸೆ ಆಗಿರಬಹುದು, ಕಾಮದ ಆಸೆ ಅಂತ ಹೇಳ್ತೀವಿ, ಭೋಗಗಳ ಆಸೆ ಆಗಿರಬಹುದು, ಧನ ಧಾನ್ಯ ಐಶ್ವರ್ಯ ಎಲ್ಲ ಭೋಗಗಳನ್ನು ಬಿಟ್ಟು ಈ ಮಾಂತ್ರಿಕ ನಿಷ್ಕಲ್ಮಶವಾಗಿ ದೈವಾನುಗ್ರಹದಿಂದ ಈ ಪ್ರಯೋಗ ಮಾಡಿದಾಗ ಮಾತ್ರ ಇದು ಪೂರ್ಣ ಉಚ್ಚಾಟನೆ ಆಗುತ್ತೆ. ಅಂದರೆ ಸಂಪೂರ್ಣವಾಗಿ ತೆಗೆಯುವಂಥ ಕ್ರಿಯೆ ಆಗುತ್ತೆ. ಇದೇನಾದರೂ ತೆಗೆದಿಲ್ಲ ಅಂತ ಹೇಳಿದ್ರೆ ಇದಕ್ಕೆ ಜೀವ ಹೋಗುವಂಥ ಹಂತನೂ ಬರುತ್ತೆ. ಓಕೆ. ಯಾರು ಕೂಡ ಸುಲಭವಾಗಿ ರಿಸ್ಕ್ ತಗೊಳ್ಳೋದಿಲ್ಲ. ಮಾಂತ್ರಿಕರು, ತಾಂತ್ರಿಕರು ಅಷ್ಟೇ, ಯಾರು ರಿಸ್ಕ್ ತಗೊಳ್ಳೋಕೆ ಹೋಗೋದಿಲ್ಲ. ಮಾಡುವಂಥ ವ್ಯಕ್ತಿಯ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಇದಕ್ಕೆ ಪರಿಹಾರ ವಿಧಾನ ಮತ್ತು ವಿಧಿ ಹೇಗೆ ಆಗಿದೆ? ವಿಧಾನ ಅಂತ ಹೇಳಿದ್ರೆ ಇದನ್ನು ಮಾಂತ್ರಿಕ ಇದನ್ನು ರುದ್ರಭೂಮಿಯಲ್ಲೇ ಮಾಡಬೇಕು. ಇದನ್ನು ಭಸ್ಮ ಪ್ರಯೋಗ ಚಿತಾಭಸ್ಮದ ಮೂಲಕ ತೆಗೆದಿರುವಂಥದ್ದು. ಇದನ್ನು ಚಿತಾಭಸ್ಮ ಅಂದರೆ ಇದು ಸ್ಮಶಾನದಲ್ಲಿ ಹೆಣಗಳ ಮೇಲೆ ಪ್ರಯೋಗ ಮಾಡಬೇಕು. ಇದನ್ನು ಅರ್ಥ ಆಯ್ತು ನಾನು ಹೇಳಿದ್ದು? ಇದನ್ನು ಹೆಣದ ಒಂದು ಭಸ್ಮದಿಂದ ಮಾಡಿರುವಂಥ ಪ್ರಯೋಗವನ್ನು ಮನುಷ್ಯನ ಆ ಪ್ರಯೋಗವನ್ನು ತೆಗೆದು ನೆಕ್ಸ್ಟ್ ಆ ಹೆಣಕ್ಕೆ ಆವಾಹನೆ ಕೊಟ್ಟು ಅವರಿಗೆ ಜೀವಕಳೆಯನ್ನು ಕೊಟ್ಟು ಅದನ್ನು ಭಸ್ಮ ಮಾಡಿದಾಗ, ಅಂದರೆ ಮುಳ್ಳಿಂದ ತೆಗಿಬೇಕು. ಇದನ್ನು ಅರ್ಥ ಆಯ್ತಲ್ಲ? ಮುಳ್ಳಿಂದ ತೆಗೆದಾಗ ಈ ಕ್ರಿಯೆ ಅಂತ್ಯ ಆಗುತ್ತೆ. ಮಾಡುವಂಥ ಮಾಂತ್ರಿಕನ ಮೇಲೆ ಡಿಪೆಂಡು. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಭಾಳ ಸಮಸ್ಯೆ ಅನುಭವಿಸ್ಬೇಕು ಇದನ್ನು. ಓಕೆ, ಗಾಡ್. ಈಗ ಎಷ್ಟು ದಿನದಲ್ಲಿ ಇದಕ್ಕೆ ಪರಿಹಾರ ಸಿಗುತ್ತೆ? ಇದು ಮಾಡಿದ ತಕ್ಷಣವೇ ಒಂದು ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಯಾರ್ಯಾರು ಅನುಭವಿಸ್ತಾ ಇದ್ದಾನೆ ವ್ಯಕ್ತಿ ಅಂಥವ್ರಿಗೆ ಇದ್ರ ಬಗ್ಗೆ ಅವನಿಗೆ ಅರಿವಿಕೆ ಸ್ಟಾರ್ಟಿಂಗಲ್ಲೇ ಪ್ರತಿ ಹಂತದಲ್ಲೇ ಗೊತ್ತಾಗ್ಬಿಡುತ್ತೆ. ಒಂದು ದಿನದಲ್ಲೇ ಅವನಿಗೆ ರಿಯಾಕ್ಷನ್ ಗೊತ್ತಾಗುತ್ತೆ, ಏನೋ ಆಗ್ತಾ ಇದೆ ಅಂತೇಳಿ. ಅಂದರೆ ನಮ್ಮ ಒಂದು ಶಾಸ್ತ್ರದಲ್ಲಿ ಏನು ಬರುತ್ತೆ, ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷ ಅಂತ ಬರುತ್ತೆ. ಅಮಾವಾಸ್ಯೆ, ಹುಣ್ಣಿಮೆ ತಿಥಿಗಳು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಪಕ್ಷಗಳಲ್ಲಿ ತಿಥಿ ನಕ್ಷತ್ರಗಳನ್ನು ನೋಡಿ, ಅಮಾವಾಸ್ಯೆ ತಿಥಿ, ಅಮಾವಾಸ್ಯೆಯಲ್ಲಿ ಗ್ರಹಣ ಕಾಲ ಇದೆ, ಯಾವುದಾದ್ರೂ ಗ್ರಹಣ ಬಂತು ಆ ಸಮಯದಲ್ಲಿ, ಸೂರ್ಯಗ್ರಹಣ ಅಂದರೆ ಕೇತುಗ್ರಸ್ತ ಸೂರ್ಯಗ್ರಹಣ, ರಾಹುಗ್ರಸ್ತ ಸೂರ್ಯಗ್ರಹಣ, ಇಂತಹ ಗ್ರಹಣಾದಿಗಳು ಬರುತ್ತಲ್ಲ, ಇಂತಹ ಸಮಯದಲ್ಲಿ ಬಹಳ ಶ್ರೇಷ್ಠ. ಒಂದು ಇಲ್ಲ ಅಂತ ಹೇಳಿದಾಗ ಭಾನುವಾರ ತಿಥಿ ಬಹಳ ಅನುಕೂಲ. ಭಾನುವಾರ ತಿಥಿ, ಅಮಾವಾಸ್ಯೆ ಬಂದಂತಹ ಭಾನುವಾರ ಬಹಳ ಶ್ರೇಷ್ಠವಾಗಿರುತ್ತೆ. ಅದೂ ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಬಹಳಷ್ಟು ಅವ್ರಿಗೆ ಕಾಡ್ತಾ ಇದೆ, ಬಹಳಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ, ಎಲ್ಲ ರೀತಿಯ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿದಾಗ ಅವರ ಒಂದು ಜನ್ಮ ನಕ್ಷತ್ರದ ಮೇಲೆ ಮತ್ತು ಅವರ ಒಂದು ರಾಶಿಯ ಮೇಲೆ ಮತ್ತು ಅವರ ಗೋತ್ರ ಅಂತ ಹೇಳ್ತೀವಿ ನಾವು, ಗೋತ್ರದ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತಿದ್ದೆಲ್ಲ. ಗುರುಗಳೇ, ಇನ್ನು ಮುಂದಿನ ಒಂದು ಎಪಿಸೋಡಲ್ಲಿ ನಾವು
ಕಾಳಾರಾತ್ರಿ ಪ್ರಯೋಗದ ಬಗ್ಗೆ ಮಾತಾಡೋಣ. ಧನ್ಯವಾದಗಳು. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು, ಸರ್ವೇ ಸನ್ಮಂಗಳಾದಿ ಭವಂತು, ಶುಭವಾಗಲಿ.